ಗರುಡ ಶಕ್ತಿನ ಎದುರಿಸಿ ಈ ಗ್ರಾಮದೊಳಗಡೆ ಹೋಗೋದು ಕಷ್ಟನಮ್ಮ. ನಾಗಭಕ್ತರಿಗೆ ಹರಿನಗರದಲ್ಲಿ ಪ್ರವೇಶ ಇಲ್ಲ. ಮತ್ತೆ ಈಗ ಹೇಗೆ? ಈ ಊರೊಳಗೆ ಹೋಗದೆ ಹೋದ್ರೆ ಮಣಿ ನನಗೆ ಹೇಗೆ ಸಿಗತ್ತೆ? ಆ ಶಕ್ತಿನ ಗೆಲ್ಲಕ್ಕಾಗ್ದೆ ಖಾಲಿ ಕೈಯಲ್ಲಿ ನಾನು ವಾಪಸ್ ಊರಿಗೆ ಹೇಗೆ ಹೋಗೋದು? ತ್ಯಾಗಕ್ಕೆ ಸಿದ್ಧವಾದ್ರೆ ಎಂಥ ದೊಡ್ಡ ಶಕ್ತಿ ಆದ್ರೂ ಹಿಂದೆ ಹೋಗುತ್ತಮ್ಮ. ನಾನು ಎಂಥ ತ್ಯಾಗಕ್ಕಾದ್ರೂ ಸಿದ್ಧಾನೆ. ಅಮ್ಮನವರು ಕೊಟ್ಟ ಮಾತನ್ನ ಉಳ್ಸಕ್ಕಾಗದೆ ಇರೋ ಈ ಜನ್ಮ ನನಗೆ ಬೇಕಾಗಿಲ್ಲ. ಆ ಶಕ್ತಿನ ಎದುರಿಸೋದಕ್ಕೆ ನನ್ನ ಪ್ರಾಣನ್ ಬೇಕಾದ್ರೂ ಕೊಟ್ಬಿಡ್ತೀನಿ. ಹಾಗಾದ್ರೆ ಮೊದಲು ಭಕ್ತಿ ತಂತ್ರ ಪ್ರಯತ್ನ ಮಾಡೋಣ ಬಾ. ಹಸಿ ಮಣ್ಣಿಂದ ವಿಷ್ಣು ಮೂರ್ತಿನ ತಯಾರಿ ಮಾಡು. ಭಕ್ತಿಯಿಂದ ನಾರಾಯಣ ಮಂತ್ರ ಜಪ ಮಾಡ್ತಾ ಆ ರೂಪನ ಕೈಯಲ್ಲಿ ಹಿಡ್ಕೊಂಡು ಗರುಡ ಪಕ್ಷಿ ರಕ್ಷೆನ ದಾಟೋ ಪ್ರಯತ್ನ ಮಾಡು. ಆ ಗರುಡ ತಲೆ ತಗ್ಗಿಸ್ಕೊಂಡು ನಿನಗೆ ದಾರಿ ಕೊಡ್ತಾನೆ. ಭಕ್ತಿಯಿಂದ ಮಾಡಮ್ಮ, ನಿನ್ನ ಕಾರ್ಯ ಸಿದ್ಧಿಸತ್ತೆ. ಓಂ ನಮೋ ನಾರಾಯಣಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ಪುಣ್ಯ, ಈ ವಿಗ್ರಹನ ಹಿಡ್ಕೊಂಡು ಗರುಡ ರಕ್ಷೆನ ದಾಟು. ನನಗೆ ಗೊತ್ತಿರೋ ಹಾಗೆ ಈಗ ಗರುಡ ನಿನ್ನನ್ನ ತಡೆಯಲ್ಲ. ಧೈರ್ಯವಾಗಿ ಮುಂದೆ ಹೋಗು. ಹೋಗು ಅಂತ ಇದ್ಯಾ? ನೀನ್ ಬರಲ್ವಾ ಅಮ್ಮ? ನನಗೋಸ್ಕರ ಹಸುಗಳು ಕಾಯ್ತಾ ಇರತ್ವೆ. ಅದರ ಪಾಲನೆ ಮಾಡೋದು ನನ್ನ ಜವಾಬ್ದಾರಿ ತಾನೆ. ನೀನು ಹುಷಾರಾಗಿ ಹೋಗಮ್ಮ. ಆವೇಶನ ಮನ್ಸಲ್ಲಿ ಇಟ್ಕೋಬೇಡ. ನಿರ್ಭಯವಾಗಿರು. ಸಮಯ ನೋಡ್ಕೊಂಡು ನಾನೇ ನಿನ್ನ ಹತ್ರ ಬರ್ತೀನಿ. ಕ್ಷೇಮವಾಗಿ ಹೋಗಿ ಲಾಭದಿಂದ ಬಾ. ತಾಯಿ ತರ ಕಾಪಾಡ್ದೆ. ನನಗ್ ಸರಿಯಾದ ದಾರಿನೂ ತೋರಿಸ್ದೆ. ನನಗೆ ಆಶೀರ್ವಾದ ಮಾಡಿ ಕಳ್ಸಮ್ಮ. ಎಲ್ಲರಿಗೂ ಆಶೀರ್ವಾದ ಮಾಡೋ ತಂದೆ ನಿನ್ನ ಕೈಯಲ್ಲೇ ಇದ್ದಾರೆ. ಈ ನಾರಾಯಣ ರೂಪನೇ ನಿನಗೆ ಶ್ರೀರಾಮ ರಕ್ಷೆ. ಹೋಗ್ಬಾಮ್ಮ. ಮಂಗಳಂ ಪ್ರಣಮಾಮ್ಯಹಂ. ಸಪ್ಪ ಮಗರಿ ಸಪ್ಪ ಮಗರಿ ಸಪ್ಪ ಮಗರಿ ಸ ನೀರಪ ಮಗರಿ ಸ.
ಪಶುಪತಿ, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ನನ್ನ ಅನಿರುದ್ಧ ಎದ್ದೇಳ್ಬೇಕು. ಅವನು ನನ್ನ ಜೊತೆ ಮಾತಾಡಬೇಕು. ಅವನು ಎಚ್ಚರ ಆದ್ರೆ ನಾನು ಸಾಯ್ತೀನಿ. ಅವನ್ ಕಣ್ ತೆಗೆಯೋದನ್ನ ನಾನು ಕಣ್ಣಾರೆ ನೋಡ್ಬೇಕು ಪಶುಪತಿ. ನಿಧಿ ನಿನ್ ಕೈ ಸೇರಿದ್ರೆ ನನ್ನ ವರ್ಷಗಳ ಶ್ರಮ ಏನಾಗ್ಬೇಕು? ಯಾಕೆ ಮಾತಾಡ್ತಿಲ್ಲ ಪಶುಪತಿ? ಮಾತಾಡೋ. ಅವನ್ ಕಣ್ ತೆಗಿಬೇಕು. ಶುರು ಮಾಡು ನಿನ್ ಕೆಲ್ಸ. ನನ್ ಕೈಲಿ ಸಾಧ್ಯ ಆಗಿದ್ರೆ ಪ್ರಯತ್ನ ಪಡ್ತಿದ್ದೆ ಧನಂಜಯ. ನಿನ್ ಕೈಲಿ ಸಾಧ್ಯ ಇಲ್ಲ ಅನ್ಬೇಡ. ನಿನ್ ವಿದ್ಯೆ ಮೇಲೆ, ನಿನ್ ಉಪಾಸನೆ ಮೇಲೆ ನನಗೆ ನಂಬಿಕೆ ಇದೆ. ಯಾರೋ ನಾಗ ಸಾಧುಗಳಿಂದ ಸಾಧ್ಯ ಆಗಿಲ್ಲ ಅಂದ್ರೆ ನೀನು ಮಹಾ ಸಾಧಕ. ನಿನ್ನಿಂದ ಯಾಕೆ ಸಾಧ್ಯ ಇಲ್ಲ? ನೋಡು, ಅವನ್ ಎದ್ದೇಳ್ಬೇಕಷ್ಟೇ. ಹೌದು ಪಶುಪತಿ, ನನ್ನ ಅಳಿಯನ್ಗೆ ಹೇಗಾದ್ರೂ ಮಾಡಿ ಪ್ರಜ್ಞೆ ಬರ್ಸು. ಅಳಿಯನ್ ಮೇಲಲ್ಲ ಕಣೆ ನಿನ್ನ ಪ್ರೀತಿ, ನಿಧಿ ಮೇಲಿರೋದು ನಿನ್ನ ದುರಾಸೆ. ಏನೋ ಏನೋ ಇದು? ಅವ್ರು ಮಾಡೋ ಪ್ರಯತ್ನ ಎಲ್ಲ ಫಲ ಕೊಡಲ್ಲ ಅಂದ್ಮೇಲೆ ಅವ್ರನ್ನೇ ಮಾಡು ಮಾಡು ಅಂತ ಬಲವಂತ ಮಾಡ್ತಿದ್ಯಲ್ಲೋ. ನೀನ್ ಮಾತಾಡ್ಬೇಡಮ್ಮ. ಮಾತಾಡಲ್ಲ ರೀ, ಯಾರು ಮಾತಾಡಲ್ಲ. ನಮಗ್ ಬೇಕಾಗಿರೋದು ಇವನ್ ಹುಷಾರಾಗೋದು. ನೀವು ನಂಬ್ತಿರೋ ದೇವ್ರನ್ನೇ ಬೇಡ್ಕೋತಾ ಇದೀವಿ. ನಿಮ್ ಸ್ನೇಹನ ನಂಬ್ತಾ ಇದೀವಿ. ನಮ್ಗೇನು ಬೇಡ. ಇವನ್ನ ಮೊದ್ಲು ಹುಷಾರ್ ಮಾಡಿ. ಅವನು ಎಚ್ಚರ ಆದ್ರೆ ನನ್ನ ಉಸಿರು ನಿಂತೋಗುತ್ತೆ. ಹಾಗಂತ ನಾನೇನು ಮಾಡ್ಲಿಲ್ಲ ಅಂದ್ರೆ ಈ ವರ್ಮ ನನ್ನ ಸಾಯಿಸ್ಬಿಡ್ತಾನೆ. ಅದಕ್ಕೆ ಏನೋ ಒಂದು ಮಾಡ್ತಿರೋ ಹಾಗೆ ನಟಿಸ್ಬೇಕು. ನಿಧಿ ನನ್ನ ಕೈ ಸೇರೋವರೆಗೂ ನಾನು ನಾಟಕ ಆಡ್ಲೇಬೇಕು. ಏನ್ ಯೋಚನೆ ಮಾಡ್ತಿದ್ಯಾ ಪಶುಪತಿ? ಸ್ವಲ್ಪ ತಾಳ್ಮೆಯಿಂದ ಇರು ಧನಂಜಯ. ತಾಳ್ಮೆ ಇಟ್ಕೋ. ಒಂದು ಕ್ಷಣ ನನಗೆ ಧ್ಯಾನ ಮಾಡಕ್ ಬಿಡು. ಸೂಚನೆ ಗೊತ್ತಾದ್ಮೇಲೆ ವಿಮೋಚನೆ ಪ್ರಾರಂಭ ಮಾಡ್ತೀನಿ. ಮಹಾಂಕಾಳಿ, ಭದ್ರಕಾಳಿ, ಅಮ್ಮ ಅನುಗ್ರಹ ನೀಡು, ದಾರಿ ತೋರಿಸು. ದಾರಿ ತಿಳಿತಾ ಪಶುಪತಿ? ಅಮ್ಮ ದಾರಿ ತೋರಿಸಿದ್ಲಾ? ಬೇಗ ಅವನ್ನ ಎಚ್ಚರಗೊಳಿಸು ಪಶುಪತಿ. ದಾರಿ ತೋರಿಸಲಿಲ್ಲ, ಅದ್ರ ಕಾರಣ ಗೊತ್ತಾಯ್ತು. ಅನಿರುದ್ಧ್ ಏನಾಗ್ತಿದೆ? ಅನಿರುದ್ಧ್ ಕಾಣ್ತೀರಿಯಪ್ಪ. ಏನಾಯ್ತು? ಪಶುಪತಿ, ಯಾಕೆ ಹೀಗಾಗ್ತಿದೆ? ಏನದೆಲ್ಲ? ಆವೇಶ ಪಡ್ಬೇಡ ಧನಂಜಯ ವರ್ಮ. ಮಾಯೆ ಎಲ್ಲ ಬಿಟ್ಟು ಹೋಯ್ತು. ನಿಜಾಂಶ ಹೊರಗೆ ಬಿತ್ತು. ಮಾಯ ಹೊರಟು ಹೋಗಿದೆ ಅಂದ್ರೆ ಅವನಿಗೆ ಎಚ್ಚರ ಆಗ್ಬೇಕಿತ್ತಲ್ಲ ಪಶುಪತಿ. ನಾಗಮಂಡಲದಲ್ಲಿ ಭಯಂಕರ ವಿಷ ಸರ್ಪ ಇವನ್ನ ಕಚ್ಚಿದೆ. ಅನಿರುದ್ಧ್ ಶರೀರ ಎಲ್ಲ ವಿಷ ತುಂಬಿಕೊಂಡಿದೆ. ವಿಷ ತುಂಬಿಕೊಂಡಿದ್ಯಾ? ಅದಕ್ಕೆ ಆ ನೀಲಿ ಬಣ್ಣ. ಅನಿರುದ್ಧ್ ಅತ್ತೆ.
ಜಮೀನ್ದಾರವ್ರ ಬಂಗ್ಲೆ ಅನ್ಸುತ್ತೆ. ಇದುವರೆಗೂ ದಾರಿ ತೋರಿಸಿದ ನಾಗಮ್ಮ ಈಗ ಒಳಗಡೆ ಹೋಗೋ ದಾರಿನೂ ಕೂಡ ತೋರಿಸ್ತಾಳೆ. ಅಮ್ಮ ನಾಗಮ್ಮ, ಬಾಗ್ಲವರೆಗೂ ಸೇರಿಸ್ಬಿಟ್ಟಿದ್ಯಾ? ಹೇಗಾದ್ರೂ ಮಾಡಿ ಮನೆ ಒಳಗೆ ಹೋಗೋ ದಾರಿನೂ ತೋರಿಸು. ನಾಗಮಣಿ ನನ್ನ ಕೈ ತಲುಪೋ ಹಾಗೆ ಮಾಡು. ಅಯ್ಯಯ್ಯೋ, ಇಷ್ಟೊಂದು ವಿಷ ಅವನ ಮೈಯಲ್ಲಿದ್ರೆ ಅವನಿಗೇನಾಗ್ಬೇಕು? ಪಶುಪತಿ, ಆ ವಿಷನ ತೆಗೆದ್ಬಿಡು. ನನ್ ಮಗ ಹುಷಾರಾಗೋ ತರ ಮಾಡು. ಆ ವಿಷ ತೆಗಿಯಕ್ಕೆ ಆಗಲ್ವಾ? ವಿಷನ ತೆಗಿಯೋದಕ್ಕೆ ವಿಷನೇ ಬೇಕು ಅಂತಾರಲ್ಲ. ಭದ್ರಾವತಿ, ಏನ್ ಹೇಳ್ತಾ ಇದೀಯ? ಅವನಿಗಿನ್ನೂ ವಿಷ ಕುಡ್ಸು ಅಂತೀಯಾ? ಅಯ್ಯೋ, ನನ್ನ ಉದ್ದೇಶ ಅದಲ್ಲ. ಅದಕ್ಕೆ ನಿಲ್ಸೆ ಪಶುಪತಿ. ಅವನ ದೇಹದಿಂದ ವಿಷ ಹೇಗೆ ಹೊರಗೆ ತೆಗಿತೀಯ? ಅದೇ ಯೋಚಿಸ್ತಾ ಇದ್ದೀನಿ ಧನಂಜಯ. ಇನ್ನು ಜಾಸ್ತಿ ಸಮಯ ಹೋದ್ರೆ ಪ್ರಾಣಕ್ಕೆ ಅಪಾಯ. ಏನ್ ಮಾಡಬೇಕು ಅರ್ಥ ಆಗ್ತಿಲ್ಲ. ಮಂತ್ರೋಪಾಸಕ ನೀನು, ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ಅನ್ನೋಕ್ ನಾಚಿಕೆ ಆಗಲ್ವಾ? ಏನೋ ಒಂದ್ ಮಾಡಿ ಅವನ್ನ ಎಚ್ಚರಗೊಳಿಸ್ಲಿಲ್ಲ ಅಂದ್ರೆ ನಾನ್ ನಿನ್ ಪ್ರಾಣ ತೆಗಿತೀನಿ. ಮಾಡೋಕ್ ಸಾಧ್ಯ ಇದ್ರೆ ನಾನೇ ಮಾಡ್ತೀನಲ್ವ ಧನಂಜಯ. ನನ್ ಪ್ರಾಣ ತೆಗೆದ್ರೆ ಏನು ಉಪಯೋಗ ಆಗುತ್ತೆ? ಯಾಕೋ ನೀನು ನಾಗಮಂಡ್ಲಕ್ಕೆ ಹೋದೆ? ನಿನ್ ಪ್ರಾಣಕ್ಕೆ ಅಪಾಯನ ಯಾಕೆ ತಂದ್ಕೊಂಡೆ? ಹುಟ್ಟದಾಗಿಂದ ನಿನಗೆ ಗಂಡಾಂತರ ಇದೆ ಅಂತ ಕಣ್ರೆಪ್ಪೆ ತರ ಕಾಪಾಡ್ಕೊಂಡು ಇಲ್ಲಿವರೆಗೂ ಬಂದ್ವಿ. ಇವಾಗ ನಿನ್ಗಿಂತ ಪರಿಸ್ಥಿತಿ ನೋಡಿ ನಾವು ಹೇಗೋ ಬದುಕೋದು? ಅರವಿಂದ, ಧೈರ್ಯ ಗೆಡಬೇಡ. ಅವನ್ಗೇನು ಆಗಲ್ಲ. ಅವನು ಈ ರೀತಿ ಇರುವಾಗ ನಾವು ಹೇಗೋ ಧೈರ್ಯವಾಗಿರಕ್ಕಾಗತ್ತೆ? ಮಾವಯ್ಯ, ಮಾವನ್ನ ಮತ್ತೆ ಮಹೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣವಾ? ಪರ್ಣಿಕಾ, ನೀನಿನ್ನೊಂದು ಮಾತಾಡಿದ್ರು ಸೊಸೆ ಅನ್ನೋದು ನೋಡ್ದೆ ನಿನ್ನ ನಾಲ್ಗೆ ಇಲ್ಲೇ ಕತ್ತರಿಸಾಕ್ತೀನಿ. ನನ್ನ ದೈವದ ಮೇಲೆ ನನಗೆ ನಂಬಿಕೆ ಇದೆ. ಗರುಡ ದೇವ, ನನ್ನ ಮಗನನ್ನ ಕಾಪಾಡು. ಪಶುಪತಿ, ಗರುಡ ರಕ್ಷೆ ಇದ್ರೂ ಕೂಡ ನಾಗ ಇವನ್ನ ಹೆಂಗ್ ಕಚ್ಚಿತು? ಅದು ಸ್ಥಾನಬಲ ವರ್ಮ. ನಿನ್ನ ಶತ್ರು ನಾಗಗಳು ಅವ್ರ ಜಾಗಕ್ಕೆ ಹೋದ್ರೆ ಸುಮ್ಮನೆ ಬಿಡ್ತಾವ? ನಾಗಗಳೆಲ್ಲ ಒಟ್ಟಾಗಿ ಸೇರಿದ್ರೆ ಈ ಗರುಡ ರಕ್ಷೆ ಏನ್ ಮಾಡೋಕ್ ಸಾಧ್ಯ? ಗರುಡ ಶಕ್ತಿ ಬಗ್ಗೆ ಕೀಳಾಗಿ ಮಾತಾಡಬೇಡ. ಸಮಯ ಬಂದಾಗ ನಿನಗೆ ಅರ್ಥ ಆಗುತ್ತೆ. ನೀನೇನ್ ಮಾಡ್ಬೋದೋ ಅದನ್ನ ಮಾಡು. ಅಮ್ಮ, ಹಾವು
ಹಾವು ಕಚ್ಬಿಟ್ಟು ಆ ಕಡೆಗೆ ಹೊರಟೋಯ್ತು. ನಡಿಯೋ. ಅಮ್ಮ ಏನೂ ಆಗೇ ಇಲ್ವಲ್ಲ. ಅಮ್ಮ, ನನ್ನನ್ನು ಮನೆ ಒಳಗೆ ಕಳ್ಸೋದಕ್ಕೆ ಇದೇ ಮಾರ್ಗನಾ ತಾಯಿ? ಥು. 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 ಏನಾಯ್ತು? ಹಾವು ಹಾವು ಅಂತ ಕೂಗಿದ್ರಲ್ಲ. ಈಕೆಗೆ ಹಾವು ಕಚ್ಚಿ ಅಲ್ಲೋಯ್ತು ಯಜಮಾನ್ರೆ. ಸಾಯಿಸೋಣ ಅನ್ಕೊಂಡ್ವಿ, ಅಷ್ಟ್ರಲ್ಲಿ ಓಡಾಯ್ತು ಯಜಮಾನ್ರೆ. ಸೋಮಾರಿ ನನ್ ಮಕ್ಳ, ಕಣ್ಣಿಗೆ ಬಿದ್ದ ಹಾವನ್ನ ಬಿಟ್ಬಿಟ್ರ? ಹೋಗ್ ಹುಡುಕ್ರಿ. ಏಯ್, ಯಾರ್ ನೀನು? ಇವಳು ನಾಗಮಂಡಲದ ಹುಡುಗಿ, ನಾಗ ಭಕ್ತೆ ಇವಳು. ವರ್ಮಾ, ಅಯ್ಯೋ, ಬಿಟ್ಬಿಡ್ರಿ. ಅಯ್ಯೋ, ಇವಳು ಹೋ ಅಂದ್ರೆ ಹಾವುಗಳು ಓಹೋ ಅನ್ನುತ್ತೆ. ಇವಳು ಕರೆದ್ರೆ ಹಾವುಗಳು ಹಿಂದಿಂದನೇ ಬರುತ್ತೆ. ಇವಳು ಆಡು ಅಂದ್ರೆ ಆಡುತ್ತೆ, ಕುಣಿ ಅಂತಂದ್ರೆ ಕುಣಿಯುತ್ತಣ್ಣ. ಯಾರ್ ನೀನು? ನಿನ್ ಹೆಸರೇನು? ಅಮ್ಮ, ಇವಳಲ್ಲಿ ಬಂದಿದ್ದಾಳೆ ಅಂತಂದ್ರೆ ಆ ವಿಷ ಜಂತು ಕೂಡ ಬಂದಿರುತ್ತಣ್ಣ. ನಿನ್ನೆ ನಾನು ಮಾವನ್ಗೋಸ್ಕರ ಹೂವನ್ನ ತಂದ್ರೆ ಅವಳೇ ಆ ಹೂವನ್ನ ತಂದಿದ್ದು ಅಂತ ಜಗಳ ಮಾಡಿದ್ಲು ಮಾವ. ಹೇಳು, ಯಾರ್ ನೀನು? ಯಾರ್ ನೀನು? ಬಿಡೋ ವರ್ಮಾ, ಸತ್ತೋಗ್ಬಿಡ್ತಾಳೆ ಕಣೋ, ಬಿಡೋ. ಅಮ್ಮ, ನಮ್ಮ ಅನುಮತಿ ಇಲ್ದೆ ನಮ್ಮ ಮನೆ ಒಳಗ್ ಬಂದಿದ್ದಾಳೆ ಅಂದ್ರೆ ಇವಳು ಸಾವನೆ ಹುಡ್ಕೊಂಡ್ ಬಂದಿದ್ದಾಳೆ. ಹೆಸರು ಹೇಳ್ತೀಯ ಸಾಯ್ತೀಯ? ಕತ್ತನ್ ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅವಳು ಹೇಗ್ರಿ ಹೇಳ್ತಾಳೆ? ಮೊದ್ಲು ಅವಳನ್ನ ಹೇಳಕ್ ಬಿಟ್ಬಿಡ್ರಿ. ಬಿಡ್ಬೇಡ ಅಣ್ಣ, ಅವಳ ಮಾತೇನ್ ಕೇಳೋದು? ಸಾಯಿಸ್ಬಿಡು. ಸಾಕು, ಸುಮ್ನಿರು. ಮಾಡಿರೋ ಪಾಪ ಸಾಲ್ದು ಅಂತ ಇವಳನ್ನು ಸಾಯಿಸು ಅಂತ್ಯ. ಬಿಡೋ, ಬಿಡೋ ಅಣ್ಣ, ಬಿಟ್ಬಿಡ್ರಿ. ಹೇಳು. ನನ್ನ ಹೆಸರು ಪುಣ್ಯ. ನಂದು ನಾಗಮಂಡಲ. ಏಯ್, ನಾಗಮಂಡಲ ನಾಗಭಕ್ತರ ನಿಲಯ, ನಮ್ಮ ಶತ್ರು ಜಾತಿ ವಾಸಸ್ಥಾನ. ನನ್ನ ಹರಿನಗರದಲ್ಲಿ ನೀನ್ ಹೇಗ್ ಪ್ರವೇಶ ಮಾಡ್ದೆ? ಗರುಡ ಬಂಧನ ಇರೋ ನನ್ನ ಊರಿಗೆ, ಅದ್ರಲ್ಲೂ ಗರುಡ ರಕ್ಷೆ ಇರೋ ನನ್ನ ಮಹಲಿನೊಳಗೆ ಹೇಗ್ ಬಂದ್ಲಿ ಇವಳು? ಯಾಕಂದ್ರೆ ನಾನು ನಾಗದ್ವೇಷಿ. ನಾಗಗಳ ಮೇಲೆ ನಾನು ಹಾಗೆ ಸಾಧಿಸ್ತಾ ಇದ್ದೀನಿ. ಏನು? ನೀನು ನಾಗದ್ವೇಷಿನ? ನಿನಗೆ ಹಾವಿನ ಮೇಲೆ ಹಾಗೇನಾ? ಅಣ್ಣ, ನಂಬೇಡ, ಈ ಹುಡುಗಿ ಸುಳ್ಳು ಹೇಳ್ತಾ ಇದ್ದಾಳ ಅಣ್ಣ. ನಾಗಮಂಡಲದಲ್ಲಿ ನಾಗದ್ವೇಷಿಗಳು ಹಾವಿನ ಮೇಲೆ ಹಾಗೆ ಇರೋರು ಇರೋದು ಇಲ್ಲ, ಇರೋದಕ್ಕೆ ಸಾಧ್ಯನೂ ಇಲ್ಲ. ಅದಕ್ಕೆ ಅಲ್ವಾ ಈ ಊರ್ವರೆಗೂ ಬಂದು ನಿಮ್ಮ ಆಶ್ರಯ ಹುಡ್ಕೊಂಡ್ ಬಂದಿದ್ದು. ಮತ್ತೆ ನೀನು ಮಹೇಶ್ವರ ದೇವಸ್ಥಾನಕ್ಕೆ ಆ ಹೂ ತಂದು ಶಿವಂಗ್ ಪೂಜೆ ಮಾಡ್ಬೇಕು ಅಂತ ಯಾಕೆ ಬಂದೆ? ಶಭಾಷ್ ಪರ್ಣಿಕಾ, ಇವತ್ ನನ್ ಸೊಸೆ ಅನ್ಸ್ಕೊಂಡೆ ನೀನು. ಹೇಳು, ಅವಳು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು.